ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ಮಮ್ಮಿ ಸ್ವಲ್ಪ ಊರಿಂದ ರಾಗಿ ಹಿಟ್ಟು ಸ್ವಲ್ಪ ಏನೇನೋ ಎತ್ತು ಕಳಿಸಿದ್ರು. ಸೊ ಅದನ್ನೆಲ್ಲ ಬಾಕ್ಸ್ಗೆ ಫಿಲ್ ಮಾಡ್ತಿದ್ದೀನಿ. ನಾನು ರಾಗಿ ಹಿಟ್ಟೆಲ್ಲ ಮಮ್ಮಿನೇ ಎತ್ತು ಕಳಿಸ್ತಾರೆ. ನಾನು ಅಂಗಡಿಯಲ್ಲಿ ಬೈ ಮಾಡೋದಿಲ್ಲ. ಅವರೇ ನೀಟಾಗಿ ರಾಗಿ ಎಲ್ಲ ತೊಳೆದು ಒಣಗಿಸಿ ಮಿಲ್ಲಿಗೆ ಹಾಕಿಸಿ ನನಗೆ ಜಲ್ದಿ ಹಿಡ್ದೆಲ್ಲ ಎತ್ತು ಕಳಿಸ್ಬಿಡ್ತಾರೆ. ಆ್ಯಂಡ್ ಇಲ್ಲಿ ಜಂಬೂ ನೇರಳೆ ಹಣ್ಣು ಎತ್ತು ಕಳಿಸಿದ್ರು. ತುಂಬ ಚೆನ್ನಾಗಿದೆ. ಇದು ಸೀಸನ್ ಅಲ್ವಾ, ಸ್ವಲ್ಪ ಎತ್ತು ಕಳಿಸಿದ್ರು. ಇದು ಡಯಾಬಿಟೀಸ್ ಇರೋರಿಗೆ ಅದರ ಬೀಜದಿಂದ ಪೌಡರ್ ಮಾಡ್ತಾರೆ. ನಾನು ಅದನ್ನು ಅಪ್ಕಮಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇಲ್ಲಿ ಮಾವಿನ ಹಣ್ಣು, ಕರಿಬೇವಿನ ಸೊಪ್ಪೆಲ್ಲ ಎತ್ತು ಕಳಿಸಿದ್ರು. ಅದನ್ನೆಲ್ಲ ನಾನು ನೀಟಾಗಿ ಸಗ್ರಿಗೇಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈವ್ನಿಂಗ್ ಆಗಿತ್ತು. ನನ್ನ ಮಗಳಿಗೆಲ್ಲ ಫ್ರೆಶ್ ಅಪ್ ಮಾಡಿ ಈ ಥರ ರೆಡಿ ಮಾಡಿ ಫೋಟೋಸ್ ತೆಗಿಯೋಣ ಅಂತ ಹೇಳಿ ತೆಗಿತಾ ಇದ್ದೀನಿ. ನೋಡಿ ನಮ್ಮ ಮೇಡಮ್ ಹೆಂಗೆ ಫೋಸ್ ಕೊಡ್ತಾ ಇದ್ದಾರೆ ಅಂತ. ತುಂಬ ಇಷ್ಟ ಫೋಟೋಸ್ ತಗೊಳೋದಂದರೆ. ನೀನೇ ಹಾಕಮ್ಮ. ನೋಡು ಫೋಟೋ ತೆಗಿತೀನಿ. ನೀನೇ ಹಾಕು ಕಂದ. ಏನು ಮಗಳೇ? ಆಯಿತು, ನೀವೇ ಹಾಕ್ಕೊಳ್ಳಿ. ಅದು ಎಳಿಬಾರ್ದು ಬಿಡು. ವಾ, ಸೂಪರ್ ಕಂದಮ್ಮ, ಲುಕ್ಕಿಂಗ್ ವೆರಿ ನೈಸ್ ಮಗಳೇ. ಬಿಡು, ಫೋಟೋ ತೆಗಿತೀನಿ ಬಿಡು. ವಾ ಕಂದ, ಏನ್ಮ ಏನ್ಮ ಆ್ಯಕ್ಟಿಂಗ್ ಎಲ್ಲ ಮಗನ, ಅದು ವಾಕಿಂಗ್. ಹೇಳು, ವಾಕಿಂಗ್ ಹೋಗ್ಬೇಕಾ? ಬೇಡ ಬೇಡ, ಅಂಗಡಿಗೂ ಬೇಡ. ಹ್ಞೂ ಹ್ಞೂ ಮತ್ತೆ ಜಿ ಒಂದು ಸ್ವಲ್ಪ ಕುಡಿ ನಡಿ. ವಾಕಿಂಗ್ ಕರ್ಕೊಂಡೋಗಲ್ಲ ನಾನು. ಸ್ಲಿಪ್ಪರ್ ತಗೋಬಾ ಮಗನೆ, ಸ್ಲಿಪ್ಪರ್ ಹಾಕೋಬಾ, ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಬಾ ಮಗನೆ ಚಂದ, ಮುದ್ದುಮ್ಮ, ಚಿನ್ನಮ್ಮ, ಸ್ಲಿಪ್ಪರ್ ತಗೋಬಾ. ತಗೋಬನ್ನಿ, ಹಾಕ್ತೀನಿ. ಈ ಕಡೆ ಬಾ. ನೀನು ಸ್ಲಿಪ್ಪರ್ ತೋರಿಸಿ ಹಾಕ್ಕೊಂಡ ಸ್ಲಿಪ್ಪರ್ಸು. ವಾವ್, ನನ್ನಮ್ಮ ಕಾಲು ಎಷ್ಟು ಚೆನ್ನಾಗೈತಪ್ಪ. ಇದೆ ನನ್ನ ಮುದ್ದಮ್ಮ ಕಾಲು. ವಾವ್, ನನ್ನ ಮುದ್ದು ಮಹಾಲಕ್ಷ್ಮಿ ಕಾಲು ಸೂಪರ್. ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಮಗಳನ್ನ ಹೊರಗಡೆ ಕರ್ಕೊಂಡ್ರೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ ಅಷ್ಟರಲ್ಲಿ ನಮ್ಮ ಹಸ್ಬೆಂಡೇ ಬಂದರು. ಹೋಗಲಿಲ್ಲ, ಕ್ಯಾನ್ಸಲ್ ಆಯಿತು. ರಿಟರ್ನ್ ಮನೆಗೆ ಬಂದರೆ ಇವತ್ತು ಮಟನ್ ಮಾಡ್ತಾಯಿದ್ದೀನಿ ನಮ್ಮ ಗೌಡ್ರ ಸ್ಟೈಲ್, ಬೇಕ್ರೂಟ ಸ್ಟೈಲಲ್ಲಿ. ನೋಡಿ, ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ, 2 ಮೆಣಸಿನ್ಕಾಯಿ, ಮೆಣಸು, ಚಕ್ಕೆ, ಲವಂಗ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಕೊಬ್ಬರಿ ಸಹ ಆ್ಯಡ್ ಮಾಡ್ಕೊತಿದ್ದೀನಿ. ಅರ್ಧ ಚಿಪ್ಗಿಂತ ಒಂದು ಸ್ವಲ್ಪ ಕಡಿಮೆ. ಕೊತ್ತಂಬರಿ, ಪುದೀನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿ. ನಾನು 4 to 5 ಟೈಪ್ಸು ಮಟನ್ ಮಾಡ್ತೀನಿ. ಅದರಲ್ಲಿ ಇದು ಒಂದು ಟೈಪು. ಗ್ರೈಂಡ್ ಎಲ್ಲ ಮಾಡ್ಕೊಂಡ್ಮೇಲೆ ನೋಡಿ ಇಷ್ಟು ನುಣ್ಣಗೆ ಚೆನ್ನಾಗಿ ರುಬ್ಕೊಂಡ್ಬಿಡ್ಬೇಕು. ಅದನ್ನು ಸೈಡ್ಗೆ ಇಟ್ಕೊಂಡು ಇಲ್ಲಿ ಮಟನ್ನ ತಂದಿರೋದನ್ನು ಕೊಬ್ಬು ಈ ಥರ ನಲ್ಲಿ ಮೂಳೆ ಎಲ್ಲ ತೊಗೊಬರ್ಬೇಕು. ತುಂಬ ಚೆನ್ನಾಗಿರುತ್ತೆ. ನಲ್ಲಿ ಮೂಳೆ ಹಾಕಿದ್ರೆ ಈ ರೆಸಿಪಿಗೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಆ್ಯಂಡ್ ಇಲ್ಲಿ ವಾಶ್ ಎಲ್ಲ ಮಾಡಿಟ್ಕೊಂಡ್ಮೇಲೆ ಮಟನ್ನ ಟರ್ಮರಿಕ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನು.
ಮತ್ತು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಆ ಖಾರದ ಪುಡಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಟನ್ಗೆ ಚೆನ್ನಾಗಿ ಹಿಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸು ಸೈಡ್ಗೆ ಇಟ್ಬಿಡಿ. ಅದು 15 ಮಿನಿಟ್ಸ್ ಆದಮೇಲೆ ಗ್ಯಾಸ್ ಹಚ್ಕೊಂಡು ನಾನಿಲ್ಲಿ ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಪಲಾವ್ ಎಲೆ ಆ್ಯಡ್ ಮಾಡ್ಕೊತಿದ್ದೀನಿ. ಪಲಾವ್ ಎಲೆ ಮೇನ್ ಇಂಪಾರ್ಟೆಂಟು. ಬಿಕಾಸ್ ಪಲಾವ್ ಎಲೆ ಆ್ಯಡ್ ಮಾಡಿದ್ರೆ ಮಟನ್ನು ಸ್ಮೆಲ್ ಒಂಚೂರು ಇರೋದಿಲ್ಲ. ಆನಿಯನ್ನು, ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕ್ಕೊಂಡು ಇಲ್ಲಿ ಎಣ್ಣೆ ಒಳಗಡೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸು ಮಟನ್ಗೆ ಹಿಡ್ಕೊಂಡ್ರೆ ಮಟನ್ ಸ್ವಲ್ಪನೂ ಸ್ಮೆಲ್ ಇರೋದಿಲ್ಲ, ಹೊರ್ಟೋಗುತ್ತೆ. ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 4 to 5 ಟೈಮ್ಸು ಈ ಥರ ತಿರ್ಗಿಸ್ಕೊಡ್ತಾ ಇರಿ. ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಆ ಸ್ಪೈಸಸ್ಸು ಈ ಸ್ಪೈಸಸ್ ಎಲ್ಲ ಚೆನ್ನಾಗಿ ಮಟನ್ ಹಿಡ್ಕೊಳುತ್ತೆ. ಮಟನ್ ಸ್ಮೆಲ್ಲೆಲ್ಲ ಫುಲ್ಲು ಕಂಪ್ಲೀಟಾಗಿ ಹೊರ್ಟೋಗುತ್ತೆ. ಒಂಚೂರು ಸ್ಮೆಲ್ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಹೊರ್ಟೋಗುತ್ತೆ. ಚೆನ್ನಾಗಿ ತಿರುಗಿಸ್ಕೊಟ್ಮೇಲೆ ಇಲ್ಲಿ ಒಂದು ಸ್ವಲ್ಪ ಹಾಗೆ ಕುದಿಯೋಕ್ಕೆ ಬಿಡಬೇಕು. ಅದು ನೀರೆಲ್ಲ ಬಿಟ್ಕೊಳುತ್ತೆ. ಆಲ್ಮೋಸ್ಟ್ ಮಟನಲ್ಲಿರೋದೇ ನೀರು ಆ್ಯಡ್ ಮಾಡ್ಕೊಬೇಡಿ. ಮಟನಲ್ಲಿರೋ ನೀರೆಲ್ಲ ಬಿಟ್ಕೊಳುತ್ತೆ. ಅದಾದಮೇಲೆ ಒಂದು 10-15 ಮಿನಿಟ್ಸ್ ಆದಮೇಲೆ ನಾನು ಹಾಕಿರೋ ಮಸಾಲೆನ, ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ನೋಡಿ, ಅದನ್ನು ಮಸಾಲೆ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು 4 to 5 ಟೈಮ್ ತಿರುಗಿಸ್ಕೊಟ್ಬಿಟ್ಟು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ನೀರು ಜಾಸ್ತಿ ಹಾಕ್ಕೊಳೋದಿಲ್ಲ, ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಜನ ಇದ್ದು ಸ್ವಲ್ಪ ಸಾಂಬಾರು ಥರ ಮಾಡೋದಾದರೆ ನೀರು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಕುದಿಯೋ ಟೈಮಲ್ಲೇ ಲಿಡ್ ಕ್ಲೋಸ್ ಮಾಡಿ, ಅದಕ್ಕೆ ಮುಂಚೆ ಲಿಡ್ ಕ್ಲೋಸ್ ಮಾಡಬೇಡಿ. ಯಾಕೆ ಅಂದರೆ ನಾವು ಮಸಾಲೆ ಹಾಕಿದ ತಕ್ಷಣ ರುಬ್ಬಿಟ್ಕೊಂಡಿದ್ದ ತಕ್ಷಣ ಅದು ಹಾಕ್ಕೊಬಿಟ್ರೆ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ, ಮಟನ್ಗೆ ಇಟ್ಕೊಂಡಿರೋದಿಲ್ಲ. ಅದಕ್ಕೆ ಚೆನ್ನಾಗಿ ತಿರುಗಿಸ್ತಾ ಹಾಕ್ಸ್ಕೊತಾ ಇದ್ದರೆ ಕುದಿಯೋ ಟೈಮಲ್ಲಿ ಲಿಡ್ ಕ್ಲೋಸ್ ಮಾಡಿದ್ರೆ ಮಟನ್ಗೆ ಹಿಡ್ಕೊಳುತ್ತೆ. ಸಾಂಬಾರು ಟೇಸ್ಟು ಸಹ ಚೆನ್ನಾಗಿ ಬಂದಿರುತ್ತೆ. ಮಟನ್ದು ಸಾಂಬಾರಿಗೆ ಹೋಗಿರುತ್ತೆ, ಸಾಂಬಾರ್ದು ಮಟನ್ಗೆ ಹಿಡ್ಕೊಂಡಿರುತ್ತೆ ಮಸಾಲೆ. ಇಲ್ಲಿ 4 to 5 ವಿಸಿಲ್ಸ್ ಹಾಕ್ಸ್ಕೊತೀನಿ ನಾನು. ಡಿಪೆಂಡ್ಸ್, ಕುಕ್ಕರ್ ಮೇಲೂ ಇರುತ್ತೆ. ಒಬ್ಬೊಬ್ಬರ ಮೇಲೆ ಒಂದೊಂದು ಕುಕ್ಕರ್ ಒಂದೊಂದು ಥರ ಬೇಯುತ್ತೆ. ನಿಮಗೆ ಗೊತ್ತಿರುತ್ತೆ, ಆ ಥರ ವಿಸಿಲ್ ಹಾಕ್ಸ್ಕೊಳ್ಳಿ. ಎಳೆ ಮಟನ್ ಆದರೆ ಒಂದು ಸ್ವಲ್ಪ ಕಡಿಮೆ ವಿಸಿಲ್ಸ್ ಹಾಕ್ಸ್ಕೊಳ್ಳಿ. ಚೆನ್ನಾಗಿ ಬಲ್ತಿರೋ ಮಟನ್ ಆದರೆ ಜಾಸ್ತಿ ವಿಸಿಲ್ ಹಾಕ್ಸ್ಕೊಳ್ಳಿ. ನಾನು ಇಲ್ಲಿ 5 ವಿಸಿಲ್ಸ್ ಹಾಕ್ಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಇದು ಸೆಕೆಂಡ್ ವಿಸಿಲು. ಇದು ಇಷ್ಟು ಚೆನ್ನಾಗಿರುತ್ತೆ ಅಂದರೆ ರೆಸಿಪಿ, ಒಂಥರ ಮಟನ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಬೆಣ್ಣೆ ಕಟ್ ಮಾಡ್ದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು 3 to 4 ವಿಸಿಲ್ ಆಗಿದೆ ಅಲ್ವಾ. ಇವತ್ತು ತುಂಬ ಚೆನ್ನಾಗಿ ಮಾಡಬೇಕು, ಈ ಥರ ರೆಸಿಪಿ ಲಾಗ್ ಮಾಡ್ಕೊಂಡು ಮಾಡಬೇಕು ಅಂತ ಥಿಂಕ್ ಮಾಡಿಬಿಟ್ಟು ಎಲ್ಲ ಮೊದಲೇ ಅರೇಂಜ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಅಪ್ಕಮಿಂಗ್ ಲಾಗ್ಸಲ್ಲಿ ಇನ್ನೂ ಕ್ಲಾರಿಟಿಯಾಗಿ ಇನ್ನೂ ಡಿನ್ನರ್ಗೆ ನಾನು ಏನೇನು ಪ್ರಿಪೇರ್ ಮಾಡ್ತೀನಿ ಮಟನ್ 4 to 5 ಟೈಪ್ಸಲ್ಲಿ ಅಂತ ಹೇಳಿ ಅಪ್ಕಮಿಂಗ್ ಲಾಗ್ಸಲ್ಲಿ ತೋರಿಸ್ಕೊಡ್ತೀನಿ ಸಹ ನಿಮಗೆ. ಇದನ್ನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಒಬ್ಬರಿಗೆ ನಾನ್ ವೆಜ್ ಇಷ್ಟ ಆಗೋಲ್ಲ ಅನ್ನೋರಿಗೆ ಸೇಮ್ ರೆಸಿಪಿ ಪನ್ನೀರನ್ನ ಮಾಡ್ಕೋಬೋದು, ಆರೆಲ್ಸ್ ಮಶ್ರೂಮ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ವಿಸಿಲ್ಸ್ ಹಾಕ್ಸೋಷ್ಟಿರಲ್ಲ ಅಷ್ಟೇ, ಸ್ವಲ್ಪ ಕಡಿಮೆ ಸ್ಪೈಸಸ್ ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಆಲ್ಮೋಸ್ಟ್ ನೋಡಿ 4 to 5 ವಿಸಿಲ್ಸ್ ಆಯಿತು. ನನ್ನ ಹಸ್ಬೆಂಡ್ಗೆ ಮಟನ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ನಾನು ಮಾಡೋದು ಮಟನ್ ಅಂದರೆ ತುಂಬ ಇಷ್ಟಪಡ್ತಾರೆ. ನಾನು ಕೊತ್ತಂಬರಿ, ಪುದೀನ ಎಲ್ಲ ತೊಗೊಬನ್ನಿ ಅಂದರೆ ಎಷ್ಟೊಂದು ತೊಗೊಂಬಂದಿದ್ದಾರೆ ನೋಡಿ. ಸ್ವಲ್ಪ ತೊಗೊಂಬರೋದೇ ಇಲ್ಲ. ಎಷ್ಟು ತಂದಿದ್ದಾರೆ ಅಂದರೆ ಆಲ್ಮೋಸ್ಟ್ ಒಂದು 40-50 ರುಪೀಸ್ಗೆ ಒಂದೊಂದು ಕಟ್ ತಂದುಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇದು ತುಂಬ ಬಿಸಿಲಿರೋದ್ರಿಂದ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಸಹ ಅದು ತುಂಬ ಬೇಗ ಯೆಲ್ಲೋ ಕಲರ್ ಟರ್ನ್ ಆಗುತ್ತೆ. ಲೀವ್ಸ್ ಎಲ್ಲ ಅವಕ್ಕೆ ಹಾಕಿ ಅಂತ ಎಲ್ಲ ಬಿಡಿಸಿಟ್ಕೊಂಡು ಅಡುಗೆ ಎಲ್ಲ ವಿಸಿಲೆಲ್ಲ ಆಗಿತ್ತು. ಅದು ಕೂಲ್ ಆಗಲಿ ಅಂತೇಳಿ ನೋಡಿದೆ. ನನ್ನ ಮುದ್ದುಮ್ಮ ಏನು ಮಾಡ್ತಿದ್ದಾರೆ ಅಂತ ಆರಾಮಾಗಿ ಅವ್ರ ಅಪ್ಪಾಜಿ ಹತ್ರ ಫೋನ್ ಇಸ್ಕೊಂಡು ನೋಡ್ಕೊಂಡು ಕೂತ್ಕೊಂಡಿದ್ದಾರೆ. ನಮ್ಮ ಮನೆಯವರಿಲ್ಲಿ ಮ್ಯಾಚ್ ನೋಡ್ಕೊಂಡಿದ್ದಾರೆ. ನಾನು ಅದೇ ಅಂದ್ಕೊಂಡು ಏನು ಸೌಂಡ್ ಇಲ್ಲ ಅಂತ ಆರಾಮಾಗಿ ಫೋನ್ ನೋಡ್ತಿದ್ದಾರೆ. ಅದಕ್ಕೆ ನಾನು ಪುದೀನ, ಕೊತ್ತಂಬರಿ ಎಲ್ಲ ಬಿಡಿಸಿಟ್ಕೊಂಡಿದ್ದೆಲ್ಲ ನೋಡಿ ಎಷ್ಟೊಂದಿದೆ. ಅದೆಲ್ಲ ಆದಮೇಲೆ ನಾವು ಐಸ್ ಕ್ರೀಮ್ ತೊಗೊಂಬರೋಣ ಅಂತ ಹೇಳಿ ವಿಸಿಲ್ ಅದಿನ್ನೂ ಕೂಲ್ ಆಗಿರಲಿಲ್ಲ ಅಂಥೇಳಿ ಹೋಗ್ತಾಯಿದ್ರಿ ನಾನು ನನ್ನ ಮಗಳು. ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ಗಾಡಿಯಲ್ಲಿ ನನ್ನ ಮುದ್ದುಮ್ಮನ ಒಬ್ಬರನ್ನೇ ಕರ್ಕೊಂಡೋಗಲ್ಲ. ನಾನು ಹೋದರೆ ಮಾತ್ರ ನನ್ನ ಮಗಳನ್ನ ಕರ್ಕೊಂಡೋಗೋದು. ಅಲ್ಲಿಂದ ಬಂದಮೇಲೆ ವಿಸಿಲ್ ಓಪನ್ ಮಾಡಿ ನೋಡಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ಎಮ್ಮಿಯಾಗಿ ಕಾಣಿಸ್ತಿದೆ. ಆ ಆಯಿಲ್, ಮಟನ್ದು ಆಯಿಲು ಎಲ್ಲ ಮೇಲೆ ಬಂದಿರುತ್ತೆ. ತುಂಬ ಚೆನ್ನಾಗಾಗಿತ್ತು. ನಾನು ಇನ್ನೊಂದು ಬಟ್ಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲೇ ನಾನು ಬಿಡೋದಿಲ್ಲ. ಏನಾದರೂ ಅಡುಗೆ ಮಾಡಿದ್ರೆ ಬೇರೆದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೀನಿ. ಇಲ್ಲಿ ಹಸ್ಬೆಂಡ್ಗೆ ಕೊಡೋಣ ಅಂತೇಳಿ ಸರ್ವ್ ಮಾಡ್ಕೊತಾ ಇದ್ದೆ. ನಾನು ಮಟನ್ ಜೊತೆ ಇವತ್ತು ಮುದ್ದೆ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ನಾನು ಇಲ್ಲಿ ಆನಿಯನ್ನು, ಕುಕ್ಕುಂಬರು, ಮುದ್ದೆ ರೆಡಿ ಮಾಡ್ಕೊಂಡು ಕೊಡ್ತಾಯಿದ್ದೀನಿ. ಸೂಪರಾಗಿತ್ತು. ಎಷ್ಟು ಕ್ಯೂಟಾಗೂ ಕಾಣಿಸ್ತಾ ಇತ್ತು ನೋಡೋಕ್ಕೆ. ನೋಡಿ, ಇಲ್ಲಿ ಪೀಸ್ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಅಂತ. ಊಟ ಎಲ್ಲ ಆದಮೇಲೆ ನಾನು ನನ್ನ ಮಗಳು ವಾಕಿಂಗ್ ಹೋಗ್ತಾಯಿದ್ದೀವಿ ಹೊರಗಡೆ.
ನಮ್ಮ ಹಸ್ಬೆಂಡು ವಾಕಿಂಗ್ ಬರಲ್ಲ. ನಾನು ನನ್ನ ಮಗಳು ಇಬ್ಬರೇ ಡೈಲಿ ವಾಕ್ ಹೋಗ್ತೀವಿ, 1-2 ರೌಂಡು. ನಮ್ಮ ಮನೆ ಪಕ್ಕನೇ ರೋಡಲ್ಲಿ. ಇಬ್ಬರು ಚೆನ್ನಾಗಿ ಇಬ್ಬರೇ ಪೀಸಾಗಿ ಮಾತಾಡಿಕೊಂಡು ಏನಾದರೂ ಇಬ್ಬರು ವಾಕಿಂಗ್ ಹೋಗಬೇಕಾದ್ರೆ ನನ್ನ ಮಗಳು ಏನಾದರೂ ಹೇಳ್ತಾ ಇರ್ತಾರೆ. ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಹತ್ರ ಆಗುತ್ತೆ ಮಗು. ಈ ಥರ ಎಲ್ಲ ಕರ್ಕೊಂಡೋಗಿ ನೀವು ನಿಮ್ಮ ಮಕ್ಕಳನ್ನ ನೈಟ್ ಟೈಮು ತುಂಬ ಖುಷಿ ಆಗ್ತಾರೆ. ಡೈಜೆಷನ್ ಸಹ ಆಗುತ್ತೆ ಊಟ ಆದಮೇಲೆ. ನಾನು ನನ್ನ ಮಗಳು ಡೈಲಿ ಈ ಥರ ಹೋಗ್ತೀವಿ. ಏನಾದರೂ ಹೇಳ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ಡೈಲಿ ಏನಾದರೂ ಹೇಳ್ಕೊಡ್ತಾ ಇರ್ತೀನಿ. ಏನೋ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಈ ಥರ ಎಲ್ಲ ಹೋಗೋದ್ರಿಂದ ಹೊರಗಡೆ. ನೋಡಿ ನನ್ನ ಮುದ್ದು ಮಕ್ಕ ಕರೆದ್ರೆ ಯಾವ ಥರ ಹೋಗ್ತಾರೆ. ಗೌಡ್ಸನಮ್ಮ, ಏ ಗೌಡ್ಸನಮ್ಮ, ಆಯ್ ಗೌಡ್ಸನಮ್ಮ, ಮುದ್ದು ಗೌಡ್ಸನಮ್ಮ, ನೀನು ನನ್ನ ಮುದ್ದು ರಾಜಕುಮಾರಿ ಗೌಡ್ಸನಮ್ಮ, ಗೌಡ್ಸನಮ್ಮ ನೀನು. ಈ ಕಡೆ ಗಾಡಿ ಬಂದು. ಏ ಗೌಡ್ಸನಮ್ಮ, ಏ ಗೌಡ್ಸನಮ್ಮ, ಮುದ್ದು ಗೌಡ್ಸನಮ್ಮ ನೀನು. ಗೌಡ್ಸನಮ್ಮ ಏನು ಮಾಡ್ತಾ ಇದ್ದೀರಾ? ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನನ್ನ ಮಗಳದ್ದು ಆಟನೇ ಮುಗಿಯಲ್ಲ. ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಮೋನಿಕಾ ಸಾಂಗ್ ಹಾಕಿ ಅಂತ. ಎನರ್ಜಿ ಈಸ್ ನೆಕ್ಸ್ಟ್ ಲೆವೆಲ್ ನನ್ನ ಮಗಳಿಗೆ. ಆಯಿತು, ಓಕೆ, ಡ್ಯಾನ್ಸ್ ಮಾಡಲಿ ಅಂತೇಳಿ ನಾನು ನಮ್ಮ ಹಸ್ಬೆಂಡ್ ಕೂತ್ಕೊಂಡು, ನಿನಗೆ ಯಾರಂದರೆ ಇಷ್ಟ ಅವ್ರ ಹತ್ರ ಬಾಮ್ಮ ಅಂತಂದರೆ ಒಂದು ಟೈಮು ನನ್ನ ಹತ್ರ ಬರಲಿಲ್ಲ. ತುಂಬ ಸಲನೂ ಅವ್ರ ಅಪ್ಪಾಜಿ ಹತ್ರನೇ ಹೋದರು. ನನ್ನ ಟ್ಯೂಸ್ಡೇ ಡೇ ಈವ್ನಿಂಗ್ ಟು ನೈಟ್ ಈ ಥರ ಇತ್ತು. ನಿಮ್ಮ ಡೇ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸಿಂಧು ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.